ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಿಂದ ಹನುಮಂತ ಹೊರಗೆ ಬರ್ತಾರಾ ಅನ್ನೋ ಒಂದು ಕನ್ಫ್ಯೂಷನ್ ಎಲ್ಲ ಜನಗಳ ಮನಸ್ಸಲ್ಲಿ, ಬಿಗ್ ಬಾಸ್ನ ಅಭಿಮಾನಿಗಳ ಮನಸ್ಸಲ್ಲಿ ಕೂತಿದೆ ಅಂತ ಹೇಳ್ಬೋದು. ಅದರಲ್ಲೂ ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ ಆದಂಥ ಉಗ್ರ ಮಂಜು, ಮೋಕ್ಷಿತಾ ಪೈ ಅವರು ಹೊರಗೆ ಬಿದ್ದ ಮೇಲಂತೂ ಇದೊಂಥರ ಸ್ಟ್ರಾಂಗ್ ಆಗಿ ಅನಿಸ್ತಿದೆ. ಹನುಮಂತ ಅವ್ರನ್ನ ಹೇಗಾದರೂ ಮಾಡಿ ಎಲಿಮಿನೇಟ್ ಮಾಡ್ತಾರೆ ಅಥವಾ ರನ್ನರ್ ಅಪ್ ಮಾಡ್ತಾರೆ ಅಥವಾ 3ನೇ ಸ್ಥಾನದಲ್ಲಿ ಇಡ್ತಾರೆ ಅಂತ. ಯಾಕಪ್ಪ ಈ ಒಂದು ಕ್ವಶನ್ ಬರುತ್ತೆ ಅಂದರೆ, ಉಗ್ರ ಮಂಜು ಅವರು 4ನೇ ಸ್ಥಾನದಲ್ಲಿ ಇರ್ತಾರೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಟಾಪ್ 4 ಇರ್ತಾರೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಆದರೆ ಅದಾಗಿಲ್ಲ. 5ನೇ ಸ್ಥಾನದಲ್ಲಿ ಎಲಿಮಿನೇಟ್ ಆಗಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಇನ್ನೊಂದು, ಮೋಕ್ಷಿತಾ ಪೈ ಅವರು 2nd ಅಥವಾ 3ನೇ ಸ್ಥಾನದಲ್ಲಿ ಇರ್ತಾರೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಆದರೆ ಇದು ಕೂಡ ಆಗಿಲ್ಲ. ಯಾಕಪ್ಪ ಅಂದರೆ ಇವ್ರನ್ನೂ ಕೂಡ 4ನೇ ಸ್ಥಾನದಲ್ಲಿ ಎಲಿಮಿನೇಟ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಅದೇ ರೀತಿ ಈಗ ನಾವು ನೋಡೋದಾದರೆ, ಈಗ ಏನಾಗ್ತಾಯಿದೆಯಪ್ಪ ಅಂದರೆ, ತ್ರಿವಿಕ್ರಮ್, ರಜತ್ ಮತ್ತು ಹನುಮಂತ, ಇದರಲ್ಲಿ ರಜತ್ ಅವರು ನಿನ್ನೆನೇ ಎಲಿಮಿನೇಟ್ ಆಗ್ತಾರೆ ಅಂತ ಮಾಹಿತಿ ಇತ್ತು. ಅವರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಉಳಿದಿದ್ದಾರೆ. ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ನ ಹೊರಗೆ ಹಾಕಿ, ಸ್ಟ್ರಾಂಗ್ ಅಂತ ಹೇಳಿದ್ರೆ ಮೋಕ್ಷಿತ ಅವರು ಸ್ಟ್ರಾಂಗ್ ಅಂತ ಬರಲಿಲ್ಲ ಅಂದರೂ ಕೂಡ ಹೊರಗಡೆ ಸಪೋರ್ಟರಿ ಜಾಸ್ತಿ ಇತ್ತು. ಸೋಷಿಯಲ್ ಮೀಡಿಯಾ ಪೋಲ್ಗಳು ಕೂಡ ಅವ್ರನ್ನ ಸಪೋರ್ಟ್ ಮಾಡ್ತಿತ್ತು. ಹೀಗಿರಬೇಕಾದ್ರೆ ಮೋಕ್ಷಿತಾ ಪೈ ಅವ್ರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗೆ ಉಳಿಸಿದ್ದಾರೆ. ಇದೇ ಒಂದು ಸ್ಟ್ರಾಂಗ್ ರೀಸನಿಂದ ಹನುಮಂತವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬರ್ತಾರೆ ಅನ್ನೋ ಸ್ಟ್ರಾಂಗ್ ಒಂದು ಎವಿಡೆನ್ಸ್ ಸಿಗ್ತಾ ಇದೆ ಅಂತ ಹೇಳ್ಬೋದು. ಈ ಕಾರಣಕ್ಕೋಸ್ಕರ ಅದರಲ್ಲೂ ಈಗಾಗಲೇ ಮುಂದಿನ ಅಂದರೆ ಫೆಬ್ರವರಿ 1ನೇ ತಾರೀಕಿಂದ ಬಾಯ್ಸ್ ವರ್ಸಸ್ ಗರ್ಲ್ ಅನ್ನೋ ರಿಯಾಲಿಟಿ ಶೋಗೆ ಕಂಟೆಸ್ಟೆಂಟ್ಸ್ ಆಗಿ ಆಯ್ಕೆಯಾಗಿದ್ದಾರೆ ಹನುಮಂತರು. ಈ ಕಾರಣಕ್ಕೋಸ್ಕರ ಇವ್ರನ್ನ ವಿನ್ನರ್ ಆಗಿ ಅನೌನ್ಸ್ಮೆಂಟ್ ಮಾಡಲ್ಲ. ತ್ರಿವಿಕ್ರಮ್ ಮತ್ತು ರಜತ್ ಇವರಿಬ್ಬರಲ್ಲಿ ಒಬ್ಬರು ಅನೌನ್ಸ್ಮೆಂಟ್ ಮಾಡ್ತಾರೆ. ಒಂದು ಸುಳ್ಳು ವೋಟಿಂಗ್ನ ರಿಸಲ್ಟ್ನ ಪ್ರಕಾರ ಇವ್ರನ್ನ ವಿನ್ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಅಂತ ಹೇಳ್ಬೋದು. ಒಂದು ವೇಳೆ ಇದು ಆಗಿದ್ದೇ ಆದರೆ ಹನುಮಂತನ ಮೇಲೆ ಒಂದು ಸ್ವಲ್ಪ ಕರುಣೆ ಕೂಡ ಜನಗಳಿಗೆ ಜಾಸ್ತಿ ಆಗುತ್ತೆ. ಅದಲ್ಲದೆ ಬಿಗ್ ಬಾಸ್ ನೋಡೋರಿಗೂ ಕೂಡ ಸ್ವಲ್ಪ ಇಷ್ಟ ಆಗಲ್ಲ ಅಂತಲೇ ಹೇಳ್ಬೋದು. ನಿಮಗೆ ಅನಿಸುತ್ತೆ, ಹನುಮಂತವ್ರು ಎಲಿಮಿನೇಟ್ ಆಗ್ತಾರಾ ಅಥವಾ ವಿನ್ನರ್ ಆಗ್ತಾರೆ? ಕಮೆಂಟ್ ಮಾಡಿ. ಇಷ್ಟು ಬಾಯ್ ಸ್ನೇಹಿತರೆ.